ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಾನು ಲೈವಲ್ಲಿ ಬಂದಾಗ ನೀವು ಸುಮಾರು ವಿದ್ಯಾರ್ಥಿಗಳು ನಮಗೆ ಕಾಮೆಂಟ್ಸ್ ಹಾಕಿ ಕೇಳ್ತಾ ಇದ್ದರು, ಪ್ಯಾರಾಮೆಡಿಕಲ್ ಅಪ್ಲಿಕೇಶನ್ ಯಾವಾಗ ಆರಂಭ ಆಗುತ್ತೆ ಅಂಥೇಳಿ. ನಾನು ಪ್ರತಿ 7 ದಿವಸಕ್ಕೊಂದ್ಸಲೂ ಕೂಡ ನಿಮ್ಮಗಳಿಗೆ ರಿಮೈಂಡರ್ ಆಗಿ ಪ್ಯಾರಾಮೆಡಿಕಲ್ ಅಪ್ಲಿಕೇಶನ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಆದರೆ ಯಾರೆಲ್ಲ ಅಭ್ಯರ್ಥಿಗಳು ಹೊಸಬರಿದ್ದೀರಾ, ಆಮೇಲೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೀಗಾಗಿ ನಿಮ್ಮಗಳಿಗೆ ನನ್ನ ವಿಡಿಯೋಗಳು ಬರ್ತಾ ಇಲ್ಲ ಅಷ್ಟೇ. ನೀವು ಕಾಮೆಂಟ್ ಹಾಕ್ತಿರಿಲ್ಲ ಅಂತಿಲ್ಲ, ಆದರೆ ನೀವು ಏನಂತಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೀಗಾಗಿ ನಿಮಗೆ ನಾನೇನು ವಿಡಿಯೋ ಮಾಡಿ ಹಾಕಿರ್ತೀನಿ ಅದು ನಿಮ್ಗೆ ಬಂದು ರೀಚ್ ಆಗೋದಿಲ್ಲ. ಸೊ ಹೀಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲಿ ತನಕ ಅಂದರೆ ನಿಮ್ಗೆ ಅಡ್ಮಿಷನ್ ಆಗಿ ಗೌರ್ಮೆಂಟ್ ಕಾಲೇಜು ಅಥವಾ ಒಳ್ಳೆಯ ಕಾಲೇಜ್ ಸೀಟ್ ಸಿಗೋ ತನಕನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈವಲ್ಲಿ ಬಂದಾಗ ಕೂಡ ಜಾಯ್ನ್ ಆಗಿ, ಓಕೆನಾ. ಸೊ ಇವಾಗ ಅಪ್ಲಿಕೇಶನ್ ಯಾವಾಗ ಓಪನ್ ಆಗುತ್ತೆ ಅಂದರೆ, ಹೋದ ವರ್ಷ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಆನ್ಲೈನ್ ಅಪ್ಲಿಕೇಶನ್ ಜೂನ್ 2ನೇ ವಾರದಲ್ಲಿ 13ನೇ ತಾರೀಕಿಗೆ ಆಗಿತ್ತು ಹೋದ ವರ್ಷ. ಈ ವರ್ಷವೂ ಕೂಡ ನಿಮ್ಗೆ ಏನಾಗುತ್ತೆ ಅಂತಂದರೆ 15 ತಾರೀಕು ತನಕನೂ ಆಗ್ಬೋದು ಅಥವಾ ಅದಕ್ಕಿಂತ ಲೇಟೂ ಆಗ್ಬೋದು. ಬಟ್ ಹೋದ ವರ್ಷದ ಲೆಕ್ಕಾಚಾರ ನೋಡಿದರೆ ಪ್ಲಸ್ ಆರ್ ಮೈನಸ್ ಒಂದು ವಾರ ಹಿಂದೆ ಮುಂದೆ ಲೆಕ್ಕ ತಿಳ್ಕೊಳ್ರಿ. ಹೋದ ವರ್ಷ 13 ಆಗಿತ್ತು, ಈ ವರ್ಷ 15 ಆಗ್ಬೋದು ಅಥವಾ 13 ಆಗ್ಬೋದು ಅಥವಾ 10 ಆಗ್ಬೋದು, ಹೇಳೋಕ್ಕಾಗೋದಿಲ್ಲ. ಬಟ್ 10 ಆಗೋದು ಕಷ್ಟ ಇದೆ. ಬಟ್ 15 ತಾರೀಕು ತನಕನೂ ಏನಾದರೂ ಒಂದು ಮಾಹಿತಿ ಸಿಗುತ್ತೆ ನಮಗೆ. ನಿಮಗೆ ವಿಡಿಯೋ ಮುಖಾಂತರ ಮಾಹಿತಿನ ಕೊಡ್ತೇನೆ. ಆದರೆ ಅಪ್ಲಿಕೇಶನ್ ಸ್ಟಾರ್ಟ್ ಆದರೆ ಒಂದು 15ರಿಂದ 20 ದಿನ ಅಷ್ಟೇ ಕೊಡ್ತಾರೆ. ಅದಕ್ಕೆಲ್ಲ ನೀವು ಎಲ್ಲ ಡಾಕ್ಯುಮೆಂಟ್ಗಳನ್ನು ರೆಡಿ ಮಾಡಿ ಇಟ್ಕೋಬೇಕು. ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿ ಹಾಕಿದ್ದೇನೆ. ಬಟ್ ಇದೇ ತಿಂಗಳಲ್ಲಿ ನಿಮಗೆ ಅಪ್ಲಿಕೇಶನ್ ಆರಂಭವಾಗುತ್ತೆ. ಆಲ್ಮೋಸ್ಟ್ ಹೋದ ವರ್ಷ ಲೆಕ್ಕಾಚಾರ ತೊಗೊಂಡ್ರೆ ಇದೇ ತಿಂಗಳಲ್ಲಿ ಅಪ್ಲಿಕೇಶನ್ ಆರಂಭವಾಗುತ್ತೆ. ಬಿ ರೆಡಿ. ಒಂದು 10-15 ಡೇಸ್ ಅಷ್ಟೇ ನೀವು ಕಾಯಬೇಕು, ಅಂದರೆ 2 ವಾರ ಅಷ್ಟೇ ಕಾಯಬೇಕು. 2 ವಾರದ ನಂತರ ನಿಮಗೆ ಅಪ್ಲಿಕೇಶನ್ ಸ್ಟ್ರಾಂಗ್ಲಿ ಸ್ಟಾರ್ಟ್ ಆಗುತ್ತೆ.